ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಕನ್ಯಾ ರಾಶಿ ಭವಿಷ್ಯ 2026. ಹೊಸ ವರ್ಷದ ಭವಿಷ್ಯ ತಿಳಿಸ್ತಾ ಇದ್ದೇವೆ. ಇನ್ನೇನು ಹತ್ರ ಬಂತು ಹೊಸ ವರ್ಷ. ಕನ್ಯಾ ರಾಶಿಯವರಿಗೆ ಹೇಗಿದೆ, ಗುರುಬಲ ಇದೆಯಾ, ಮತ್ತೆ ಶನಿ ದೇವರು ಹೇಗಿದ್ದಾನೆ, ಎರಡರಿಂದ ಪ್ರಿಡಿಕ್ಷನ್ ಮಾಡ್ತಾ ಇದ್ದೇನೆ. ಎಲ್ಲ 9 ಗ್ರಹಗಳನ್ನ ನಾನು ತಗೊಂತಾ ಇಲ್ಲ, 2 ವಿಶೇಷ ಗ್ರಹಗಳು ನೋಡಿ. ಗುರುಗ್ರಹ ಅತೀ ದೊಡ್ಡ ಗ್ರಹ, ಎರಡನೇ ದೊಡ್ಡ ಗ್ರಹ ಶನಿ ಗ್ರಹ. ಆದ್ದರಿಂದ ಇದರ ಆಳ್ವಿಕೆಯೇ ತುಂಬಾ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಬೇರೆ ಗ್ರಹಗಳು 1 ತಿಂಗಳಿಗೊಮ್ಮೆಯೋ 45 ದಿನಕ್ಕೊಮ್ಮೆಯೋ ಹೀಗೆ 1.5 ತಿಂಗಳಿಗೊಮ್ಮೆ ಹೆಚ್ಚು ಕಡಿಮೆ ಮೂವ್ ಆಗ್ಬಿಡುತ್ತವೆ. ಆದ್ದರಿಂದ ಒಂದು ವರ್ಷದ್ದು ಹೇಳ್ಬೇಕಂದ್ರೆ ನೋಡಿ, ನಾನು ಗುರುಬಲವನ್ನು ಹೇಳ್ತೇನೆ ಮತ್ತು ಶನಿಗ್ರಹದ ಏನು ಆಶೀರ್ವಾದ ನಿಮಗಿದೆ ಅಂತ ಕೂಡ ತಿಳಿಸ್ತೇನೆ. ಕನ್ಯಾ ರಾಶಿಯವರಿಗೆ ಗುರುಬಲ ಇದೆಯಾ ಅಂತ ಕೇಳಿದ್ರೆ ಎಸ್, ನಿಮಗೆ ವರ್ಷ ಪೂರ್ತಿ 2026 ವರ್ಷ ಪೂರ್ತಿ ನಿಮಗೆ ಗುರುಬಲ ಇದೆ. ಗುರುಗ್ರಹದ ಮಹಾ ಅನುಗ್ರಹ ನಿಮಗಿದೆ. ವಿಶೇಷವಾಗಿ ನೋಡಿ, ಗುರು ಅಂದ್ರೆ ಕನ್ಯಾ ರಾಶಿಯವರಿಗೆ ತುಂಬಾ ವಿಶೇಷವಾಗಿರುತ್ತೆ. ಯಾಕಂದ್ರೆ 4ನೇ ಮನೆ ಕೂಡ ಧನುರ್ರಾಶಿಗೆ ಗುರು ಅಧಿಪತಿಯಾಗಿರ್ತಾನೆ ಮತ್ತು 7ನೇ ಮನೆ ಕೂಡ ಮೀನ ರಾಶಿಯಲ್ಲಿ ಕೂಡ ಗುರು ಅಧಿಪತಿಯಾಗಿರ್ತಾನೆ. 2 ಕೇಂದ್ರ ಸ್ಥಾನಗಳಿಗೆ ನಿಮಗೆ ಅಧಿಪತಿ ಬಂದ್ಬಿಟ್ಟು ಗುರು ಆಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಅಥವಾ ಕನ್ಯಾ ಲಗ್ನದವರಿಗೆ ವಿಶೇಷವಾಗಿ ಗುರುಗಳ ಅನುಗ್ರಹ ತುಂಬಾ 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 ಇದೆ. ಫುಲ್ 2026 ಸಂಪೂರ್ಣ ವರ್ಷವೂ ಇದೆ ಮತ್ತು 2027ರ ಮಧ್ಯಭಾಗದವರೆಗೆ, ಅಂದ್ರೆ ಇಲ್ಲಿಂದ ಲೆಕ್ಕ ಹಿಡಿದ್ರೆ 1.5 ವರ್ಷಗಳ ಕಾಲ ವಿಶೇಷವಾಗಿ ನಿಮಗೆ ಅನುಗ್ರಹ ಇದೆ, ಗುರುಗಳ ಅನುಗ್ರಹ. ಮತ್ತೆ ಏನ್ ಒಳ್ಳೇದಾಗುತ್ತೆ ಅನ್ನೋದು ಕೇಳಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ ಈಗ ಸದ್ಯ ಗುರು 10ನೇ ಮನೆಯಲ್ಲಿದ್ದಾನೆ. ಅಂದ್ರೆ ನಿಮ್ಮ ಬಿಸಿನೆಸ್ ಆಗ್ಬೋದು ಅಥವಾ ನಿಮ್ಮ ಉದ್ಯೋಗದಲ್ಲಿ ತುಂಬಾ ಏಳಿಗೆಯನ್ನು ಕಾಣುವ ಸಮಯ. ಏನಾದ್ರೂ ಉದ್ಯೋಗ ಮಾಡ್ತಾ ಇರಿ, ತುಂಬಾ ಏಳಿಗೆಯನ್ನು ಕಾಣುವ ವಿಷಯ. ಮತ್ತು ದೈವ ಕಾರ್ಯಗಳನ್ನು ಕೂಡ ಭಗವಂತ ನಿಮ್ಮಿಂದ ಮಾಡಿಸ್ಕೋಬಹುದು. ಏನಾದ್ರೂ ಗುಡಿಗಳ ನಿರ್ಮಾಣ ಅಥವಾ ಅಲ್ಲಿ ಸಹಾಯ ನೀವೇನಾದ್ರೂ ಇದ್ರೆ ಆ ರೀತಿ ಕೂಡ ಭಗವಂತ ನಿಮ್ಮನಿಂದ ಕೆಲಸಗಳನ್ನು ಮಾಡಿಸ್ಬಿಡ್ಬೋದು. ಮತ್ತು ಅಷ್ಟೇ ಅಲ್ಲ, ನಿಮ್ಮ ತಾಯಿಗೂ ಒಳ್ಳೇದಾಗೋ ಸಮಯ ಇದೆ. ವಿಶೇಷವಾಗಿ ಎಲ್ಲಾ ರೀತಿಯಿಂದ ನಿಮ್ಮ ಬಿಸಿನೆಸ್ ಏನಾದ್ರೂ ಮಾಡ್ತಾ ಇದ್ರೆ ನೀವು ಬಿಸಿನೆಸ್ ಕೂಡ ಸಕ್ಸಸ್ ಬರುತ್ತೆ. ಮತ್ತು ಪ್ರತಿದಿನವೂ ದಿನಚರಿ ನೋಡಿದ್ರೆ ನೀವು ಖುಷಿಯಾಗಿ ಲವಲವಿಕೆಯಿಂದ ಇರುವ ವರ್ಷ ಇದು. ನೋಡಿ, ಮನೆ ಕಟ್ಟೋದಿದ್ರೆ ಕಟ್ಟಿ ಬಿಡಬಹುದು. ಯಾಕಂದ್ರೆ 10ನೇ ಮನೆಯಿಂದ ಗುರು 4ನೇ ಮನೆಯನ್ನು ನೋಡ್ತಾ ಇದ್ದಾನೆ. ತುಂಬಾ ಒಳ್ಳೆ ಸಮಯ. ಮನೆ ಕಟ್ಟೋದಿದ್ರೆ ಕಟ್ಟಿ ಬಿಡಬಹುದು. ಇನ್ನು ಕಾರ್ ತಗೊಂತೀನಂದ್ರೆ ಕಾರ್ ತಗೋಬಹುದು. ಕಾರು, ಗಾಡಿ ಏನ್ ಬೇಕಾದ್ರೂ ನೀವು, ಏನ್ ಒಳ್ಳೆ ಕೆಲಸಗಳಿದ್ದಾವೆ ಎಲ್ಲವನ್ನೂ ನೀವು ಮಾಡಬಹುದು. ಈ ವರ್ಷ ತುಂಬಾ ವಿಶೇಷವಾಗಿದೆ. 2026 ಗುರುಬಲ ಅತ್ಯಂತ ಶಕ್ತಿಯುತವಾಗಿದೆ. ಅದರಲ್ಲೂ ಕೂಡ 2026ರ ಜೂನ್ ನಿಂದ, ಅದರಲ್ಲೂ ನೋಡಿ 2026 ಜೂನ್ ವರೆಗೆ ಮಿಥುನ ರಾಶಿಯಲ್ಲಿ ಗುರು ಇರ್ತಾನೆ. ಅದಕ್ಕಿಂತಲೂ ಪ್ರಬಲವಾಗಿ 2026ರ ಜೂನ್ ನಿಂದ ನಿಮಗೆ ಗುರು ಕಟಕ ರಾಶಿಗೆ ಬಂದಾಗ ಇನ್ನೂ ಹೆಚ್ಚು ಶಕ್ತಿಯುತವಾಗಿರ್ತಾನೆ. ಜಗತ್ತಿಗೆ, ಪ್ರಪಂಚದಲ್ಲೇ ತುಂಬಾ ಯೂನಿವರ್ಸಲ್ಲೇ ಗುರು ತುಂಬಾ ಶಕ್ತಿಯುತವಾಗಿರ್ತಾನೆ. ಕಟಕ ರಾಶಿಗೆ ಬಂದಾಗ ಇನ್ನೂ ಹೆಚ್ಚಿನ ಲಾಭವನ್ನು ಕೊಡ್ತಾನೆ. ಮಕ್ಕಳಿಗೆ ಒಳ್ಳೇದ್ ಮಾಡ್ತಾನೆ. ಮಕ್ಕಳ ಮದುವೆ ಆಗೋದಿದ್ರೆ ಮಾಡ್ಬಿಡ್ತಾನೆ. ಅಥವಾ ನಿಮಗೆ ಮದುವೆ ಏನಾದ್ರೂ, ನೀವು ಯಂಗ್ಸ್ಟರ್ ಆಗಿದ್ರೆ ಇನ್ನೂ ಮದುವೆ ಆಗಿಲ್ಲ ಅನ್ನೋದ್ರೆ ಮದುವೆಯಾಗ ಯೋಗ ಕೂಡ ಬರುತ್ತೆ. ಎಲ್ಲಾ ರೀತಿಯಿಂದಲೂ ಒಳ್ಳೆಯ ಸಮಯ ನಿಮಗೆ. ಶನಿದೇವರು 7ನೇ ಮನೆಯಲ್ಲಿ ಇದ್ದಾರೆ. ಇನ್ನು ಗುರುಗ್ರಹದ ಬಗ್ಗೆ ಹೇಳಿದೆ, ಇನ್ನು ಶನಿದೇವರ ಬಗ್ಗೆ ಹೇಳ್ತೇನೆ ಕೇಳಿ. ಗುರುಗ್ರಹದ ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ ಕುಟುಂಬದಲ್ಲೂ ಕೂಡ ನೆಮ್ಮದಿಯನ್ನ ತಂದಿರ್ತಾನೆ ಮತ್ತು ತರ್ತಾನೆ. ಇನ್ನು ಶನಿಗ್ರಹದ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, 7ನೇ ಮನೆಯಲ್ಲಿ ಶನಿಗ್ರಹ ಇದೆ. ಶನಿದೇವರ ಅಂತ ಏನು ತೊಂದರೆ ಅಲ್ಲ, ನಿಮ್ಗೇನು ಯೋಚನೆ ಮಾಡಬೇಡಿ. ಹೆಂಡತಿ ಏನಾದ್ರೂ ಕಿರಿಕಿರಿ ಅನ್ಸಿದ್ರೆ ನಿಮಗೆ, ನಿಮ್ಮ ಬಾಳ ಸಂಗಾತಿ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಪತಿ ದೇವರ ಜೊತೆಗೆ ಏನಾದ್ರೂ
ಕಿರಿಕಿರಿ ಅನ್ಸಿದ್ರೆ ನೀವು ಒಂದು ಕೆಲಸ ಮಾಡಿ, ಕಪ್ಪು ಎಳ್ಳು ದಾನವನ್ನ ಮಾಡಿ, ಕಪ್ಪು ವಸ್ತ್ರವನ್ನ ದಾನ ಮಾಡಿ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಾದರೂ ಮಾಡಿ, ಅಥವಾ ಶಿವನ ದೇವಸ್ಥಾನದಲ್ಲಾದರೂ ಮಾಡಿ, ಶಾಸ್ತ್ರಿಗಳಿಗಾದರೂ ಕೊಟ್ಟು ಬಿಡಿ. ಸ್ವಲ್ಪ ದಾನದ ಜೊತೆಗೆ ಒಂದಿಷ್ಟು ದಕ್ಷಿಣೆಯನ್ನು ಕೂಡ ಇಟ್ಟು ಕೊಟ್ಟು ಬಿಡಿ. ಇಷ್ಟು ಮಾಡಿದ್ರೆ ನಿಮಗೆ ಎಲ್ಲಾ ರೀತಿಯಿಂದ ಒಳ್ಳೇದಿರುತ್ತೆ. ಈ ಗುರುಗ್ರಹದ ಅನುಗ್ರಹ ತುಂಬಾ ಇರುವುದರಿಂದ ನಿಮಗೆ ಎಲ್ಲಾ ರೀತಿ ಒಳ್ಳೆ ಸಮಯ ಇದೆ. ಕನ್ಯಾ ರಾಶಿಯವರಿಗೆ ನಿಮಗೆ ಒಳಿತಾಗಲಿ. ಮತ್ತು ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದೀರಾ, ಅಭಿಮಾನ ತೋರಿಸಿದ್ದೀರಾ, ನಮಗೆ ಕರೆ ಮಾಡಿದ್ದೀರಾ. ನಿಮ್ಮ ಏನ್ ತೊಂದರೆಗಳಿದ್ದಾವೆ ಆ ತೊಂದರೆಗಳನ್ನು ಹೇಳಿಕೊಂಡಿದ್ದೀರಾ. ಕೆಲವರಂತೂ ತುಂಬಾ ಕಷ್ಟದಲ್ಲಿದ್ರು. ನಾವು ಏನು ಸಲಹೆ ನೀಡಿದ್ದೇವೆ ಆ ಸಲಹೆಯನ್ನು ಪಾಲಿಸಿ ಒಳ್ಳೇದಾಗಿದೆ ಗುರುಗಳೇ ಅಂತ ಫೋನ್ ಕೂಡ ಮಾಡಿ ತಿಳಿಸಿದ್ದೀರಾ. ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ನೋಡಿ, ಯಾರಾದ್ರೂ ವಾಮಾಚಾರ, ಮಾಟ ಮಂತ್ರ, ಏನು ಆತ್ಮಗಳ ಪ್ರಯೋಗಕ್ಕೆ ಒಳಪಟ್ಟಿದ್ರೆ ಏನೂ ಭಯ ಪಡಬೇಡಿ. ನಾನು ನಿಮ್ಮ ಜೊತೆ ಇರ್ತೇನೆ, ನಾನು ನಿಮಗೆ ಸಲಹೆ ಕೊಡ್ತೇನೆ. ಯಾವ ಮಂತ್ರಗಳನ್ನು ಧ್ಯಾನ ಮಾಡಿದ್ರೆ ಈ ಆತ್ಮಗಳಿಗೆ ಕಿರಿಕಿರಿ ಆಗ್ತದೆ, ನೋಡಿ ಆತ್ಮಗಳು ನಿಮಗೆ ಕಿರಿಕಿರಿ ಕೊಡ್ತಾ ಇದ್ವು, ಯಾವ ಮಂತ್ರಗಳನ್ನು ಮಾಡಿಬಿಟ್ರೆ ಆತ್ಮಗಳಿಗೆ ಕಿರಿಕಿರಿ ಆಗ್ತದೆ. ನೋಡಿ, ಒಂದು ವಾರ್ ಸ್ಟಾರ್ಟೆಡ್, ಒಂದು ಹೋರಾಟ ಸ್ಟಾರ್ಟ್ ಆಗಿಬಿಡ್ತು ನಿಮ್ಮಿಂದ ಆತ್ಮಗಳಿಗೆ ಹೊರತ ಬೀಳಕ್ ಸ್ಟಾರ್ಟ್ ಆಯ್ತು. ಆ ರೀತಿ ಮಾಡಿಬಿಡ್ಬೋದು ಮಂತ್ರಗಳ ಮುಖೇನ. ಆ ಮಂತ್ರಗಳನ್ನ ನಿಮಗೆ ಹೇಳಿಕೊಡ್ತೇನೆ. ನೋಡಿ, ಈಗ ಒಮ್ಮೆ ಹೋಗಿ ಮಾಟ ಮಂತ್ರ ತೆಗ್ಸ್ ಬರ್ತೀರಾ, ಎಷ್ಟೋ ದುಡ್ಡು ಕೊಟ್ಟು, ಅಥವಾ ನೀವು ಕೊಟ್ಟು ತೆಗಿಸ್ ಬಂದ್ರೆ ಮತ್ತೆ ಅವ್ರು ಮಾಡ್ತಾರೆ ನಿಮ್ ಶತ್ರುಗಳು, ಅವಾಗ ಏನ್ ಮಾಡ್ತೀರಾ? ಆದ್ದರಿಂದ ನಿಮ್ಮ ಶಕ್ತಿ ನಿಮ್ಮ ಕೈಯಲ್ಲೇ ಇರುವಂತೆ ಮಂತ್ರಗಳನ್ನ ಧ್ಯಾನ ಹೇಳ್ಕೊಡ್ತೇನೆ. ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಹೋಗ್ಬಿಟ್ರೆ ಅಲ್ಲಿಯೂ ಕೂಡ ಒಳ್ಳೇದಾಗ್ತದೆ. ಮೂಲ ಕರ್ಮ ಏನಿದೆ ಅಂತ ಜಾತಕ ರೀತ್ಯ ಕೂಡ ನೋಡಿ ಹೇಳ್ತೇನೆ. ಅದನ್ನೂ ಕೂಡ ಪರಿಹಾರ ಮಾಡ್ಲಿಕ್ಕೆ ತಿಳಿಸ್ತೇನೆ. ನೀವು ಕರೆ ಮಾಡಬಹುದು. ಶುಭವಾಗಲಿ.